ನನ್ನ ಭಕ್ತರೇ, ಕರ್ತನ ಸ್ವರವು ಸ್ತುತಿಸಲ್ಪಡಲಿ. ನಾನು ಅರುಣ್ PS ಮಡ್ಕಿ. ಎಲ್ಲರಿಗೂ ಧನ್ಯವಾದಗಳು. ಇಂದು ಏಪ್ರಿಲ್ 7ನೇ ದಿನ. ಇದು 2025ರ 4ನೇ ತಿಂಗಳು. ಇಂದು ಜಾರ್ಖಂಡ್ ರಾಜ್ಯದ ಲೋಹರ್ದಗಾ ಜಿಲ್ಲೆಯ ದಿಯೋಡಾರಿಯಾ ಗ್ರಾಮದ ಕಾಡುಗಳ ಮೊದಲ ದಿನ. ನಾನು ಜಾತಿ, ಶ್ರೀಮಂತ ಬಡ, ಹಗಲು ಧರ್ಮದ ರೂಪವನ್ನು ನೋಡಲಿಲ್ಲ, ಇದನ್ನೇ ಮಾಡಲಾಗಿದೆ. ಇವರಿಂದ ಸನಿಯ ಪ್ರೊಟೆಸ್ಟೆಂಟ್ ವಿಲೇಜ್ ಚರ್ಚ್ನ ಮುಂಡಾ ಪ್ರೊಟೆಸ್ಟೆಂಟ್ ಬುಡಕಟ್ಟು ಸಹೋದರ ಸಹೋದರಿಯರು ಗೆಲುವಿನ ಹಕ್ಕನ್ನು ಪಡೆದಿದ್ದಾರೆ. ಅವರ ಒಂದು ಮಾತು ಬೈಬಲ್ ವಚನವನ್ನು ಆಧರಿಸಿದೆ. ಮೊದಲ ಯೋಹಾನನ ಸುವಾರ್ತೆಯಿಂದ 23ನೇ ವಚನದವರೆಗೆ. ಮಗನನ್ನು ಅಲ್ಲಗಳೆಯುವವನು ತಂದೆಯನ್ನು ಸಹ ಹೊಂದಿಲ್ಲ, ಮಗನನ್ನು ಒಪ್ಪಿಕೊಳ್ಳುವವನು ತಂದೆಯನ್ನು ಸಹ ಹೊಂದಿದ್ದಾನೆ. ಈ ಪದ್ಯದ ಅರ್ಥ ಸರಳ ಮತ್ತು ಮಹತ್ವದ್ದಾಗಿದೆ. ನಕ್ಷತ್ರ ಚಿಹ್ನೆ ಮಗನನ್ನು ನಿರಾಕರಿಸುವುದರ ಪರಿಣಾಮ. ಯೇಸು ಕ್ರಿಸ್ತನನ್ನು ದೇವರ ಮಗ ಮತ್ತು ರಕ್ಷಕನೆಂದು ತಿರಸ್ಕರಿಸುವ ಯಾರಾದರೂ ತಂದೆಯಾದ ದೇವರಿಂದ ಬೇರ್ಪಟ್ಟಿದ್ದಾರೆ. ಯೇಸು ಸ್ವತಃ, ನಾನೇ ಮಾರ್ಗ, ಸತ್ಯ ಮತ್ತು ಜೀವ. ನನ್ನ ಮೂಲಕವೇ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಎಂದು ಹೇಳಿದನು. ಆದ್ದರಿಂದ ಯೇಸುವನ್ನು ತಿರಸ್ಕರಿಸುವುದು ತಂದೆಯಾದ ದೇವರನ್ನು ತಿರಸ್ಕರಿಸುವುದಕ್ಕೆ ಸಮಾನವಾಗಿದೆ. ನಕ್ಷತ್ರ ಚಿಹ್ನೆ ಮಗನನ್ನು ಸ್ವೀಕರಿಸುವುದರ ಫಲಿತಾಂಶ. ಯೇಸು ಕ್ರಿಸ್ತನನ್ನು ದೇವರ ಮಗ ಮತ್ತು ರಕ್ಷಕನೆಂದು ಸ್ವೀಕರಿಸುವ ಯಾರಾದರೂ ತಂದೆಯಾದ ದೇವರೊಂದಿಗೆ ಸಂಬಂಧವನ್ನು ಹೊಂದಿರುತ್ತಾರೆ. ಯೇಸು ಕ್ರಿಸ್ತನ ಮೂಲಕ ಮಾತ್ರ ನಾವು ತಂದೆಯಾದ ದೇವರ ಬಳಿಗೆ ಬರಬಹುದು ಮತ್ತು ಆತನೊಂದಿಗೆ ನೀತಿವಂತ ಸಂಬಂಧವನ್ನು ಹೊಂದಬಹುದು. ಈ ವಚನದ ಮುಖ್ಯ ಅರ್ಥಗಳು ಹೀಗಿವೆ. ನಕ್ಷತ್ರ ಚಿಹ್ನೆ ಯೇಸು ಕ್ರಿಸ್ತನ ವಿಶಿಷ್ಟ ಪಾತ್ರ. ಈ ವಚನವು ಯೇಸು ಕ್ರಿಸ್ತನ ಕೇಂದ್ರ ಮತ್ತು ಅನಿವಾರ್ಯ ಪಾತ್ರವನ್ನು ಒತ್ತಿ ಹೇಳುತ್ತದೆ. ತಂದೆಯಾದ ದೇವರೊಂದಿಗೆ ಸಂಬಂಧವನ್ನು ಹೊಂದಲು ಏಕೈಕ ಮಾರ್ಗವೆಂದರೆ ಯೇಸು ಕ್ರಿಸ್ತನ ಮೂಲಕ. ನಕ್ಷತ್ರ ಚಿಹ್ನೆ ನಂಬಿಕೆಯ ಅಗತ್ಯತೆಗಳು. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದು ಮತ್ತು ಸ್ವೀಕರಿಸುವುದು ತಂದೆಯಾದ ದೇವರೊಂದಿಗಿನ ಸಂಬಂಧಕ್ಕೆ ಅತ್ಯಗತ್ಯ. ನಕ್ಷತ್ರ ಚಿಹ್ನೆ ಅಪನಂಬಿಕೆಯ ಪರಿಣಾಮ. ಯೇಸು ಕ್ರಿಸ್ತನನ್ನು ತಿರಸ್ಕರಿಸುವುದರ ಗಂಭೀರ ಪರಿಣಾಮವೆಂದರೆ ತಂದೆಯಾದ ದೇವರಿಂದ ಬೇರ್ಪಡುವುದು. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು. ಈಗ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿರುವ ಸ್ಟಿಂಗ್ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ.